ಪ್ರೀತಿಯ ನನ್ನ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿನ ಏನು ಮಾಡೋಣ ಅಂದ್ರೆ ರಾಕೆಟ್ ಮತ್ತು ಕೃತಕ ಉಪಗ್ರಹಗಳು. ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್. ಈ ಟಾಪಿಕ್ ಬಗ್ಗೆ ನೋಡೋಣ. ನೋಡ್ರಿ, ರಾಕೆಟ್ ಮತ್ತು ಕೃತಕ ಉಪಗ್ರಹಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಒಂದು ಪಾಯಿಂಟ್ ಏನಂದ್ರೆ ರಾಕೆಟ್ ಅಂದ್ರೆ ಏನು, ನಾವು ಯಾವುದಕ್ಕೆ ರಾಕೆಟ್ ಅಂತ ಕರಿತೇವೆ, ಫಸ್ಟ್ ಪಾಯಿಂಟ್ ನಮ್ಗೆ ಗೊತ್ತಾಗಬೇಕಾಗಿದ್ದು. ರಾಕೆಟ್ ಅಂತ ಎದಕ್ಕಂತೇವೆ ಅಂತ. ಈಗ ರಾಕೆಟ್ ಅಂತ ಯಾವುದಕ್ಕೆ ಕರಿತೇವೆ ಅಂತ ಅಂದಾಗ ಕೃತಕ ಉಪಗ್ರಹಗಳನ್ನು, ಯಾವ ಉಪಗ್ರಹಗಳನ್ನು? ಕೃತಕ ಉಪಗ್ರಹಗಳು. ನೋಡ್ರಿ, ಕೃತಕ ಉಪಗ್ರಹಗಳು. ಕೃತಕ ಉಪಗ್ರಹಗಳನ್ನು ಮತ್ತು ವ್ಯೋಮನೌಕೆಯ ಸಾಧನಗಳನ್ನು ಅಂತ ಹೇಳ್ತೇವೆ ನಾವು. ಕೃತಕ ಉಪಗ್ರಹಗಳು ಅಂದರೆ ಆರ್ಟಿಫಿಷಿಯಲ್ ಸೆಟಲೈಟ್ ಮತ್ತು ವ್ಯೋಮನೌಕೆಯ ಸಾಧನಗಳು. ವ್ಯೋಮನೌಕೆಯ ಸಾಧನಗಳು ಅಂತ ಹೇಳ್ತೇವೆ. ವ್ಯೋಮನೌಕೆಯ ಸಾಧನಗಳು ಅಂದರೆ ಏನ್ರಿ? ಬಾಹ್ಯಾಕಾಶ ಸಾಧನಗಳು ಅಂದಂಗ ವ್ಯೋಮನೌಕೆಯ ಸಾಧನಗಳು. ಇವುಗಳನ್ನು ಇಟ್ಟು ಕಳಿಸಲು ಉಪಯೋಗಿಸುವ ವಾಹಕ ಸಾಧನಕ್ಕೆ ರಾಕೆಟ್ ಅಂತ ಕರೀತಾರೆ. ಯಾವ ಸಾಧನಕ್ಕೆ? ವಾಹಕ ಸಾಧನ. ನೆನ್ಪಿಟ್ಕೋರಿ. ಅಂದ್ರೆ ಕೃತಕ ಉಪಗ್ರಹಗಳನ್ನು ಮತ್ತು ವ್ಯೋಮನೌಕೆಯ ಸಾಧನಗಳನ್ನು. ನಾಳೆ ನಿಮಗೆ ಪ್ರಶ್ನೆ ಮಾಡ್ಬೋದು, ಕೃತಕ ಉಪಗ್ರಹಗಳನ್ನು ಇಟ್ಟು ಕಳಿಸಲು ಯಾವುದನ್ನು ಉಪಯೋಗಿಸ್ತಾರ ಅಂತ ಕೇಳಿದ್ರು ಅಂದ್ರೆ ರಾಕೆಟ್. ಹಾಗಾದರೆ ಇದೇ ಪ್ರಶ್ನೆನೇ ಗಗನಯಾನಿಗಳು ಬಾಹ್ಯಾಕಾಶ ಯಾನವನ್ನು ಮಾಡಬೇಕಾದ್ರೆ ಯಾವುದ್ರ ಒಳಗಡೆ ಚಲಿಸ್ತಾರ ಅಂತ ಕೇಳ್ಬೋದು. ಯಾವುದ್ರೊಳಗೆ ಚಲಿಸ್ತಾರ ಅಂತ ಹೇಳ್ತೀರಿ? ರಾಕೆಟ್ ಹೇಳಿದ್ರೆ ತಪ್ಪಾಗ್ತದೆ. ಯಾಕಂದ್ರೆ ರಾಕೆಟ್ ಅನ್ನೋದೇನಂದ್ರೆ ಉಪಗ್ರಹಗಳು, ವ್ಯೋಮನೌಕೆಯ ಸಾಧನಗಳು, ಇವುಗಳನ್ನು ಇಟ್ಟು ಕಳಿಸ್ಲಾಕ ಮಾತ್ರ ಬಳಸ್ತಕ್ಕಂಥ ವಾಹಕ ಸಾಧನ ಇದು. ಹಾಗಾದರೆ ಗಗನಯಾನಿಗಳು ಬಾಹ್ಯಾಕಾಶ ಯಾನವನ್ನು ಮಾಡಬೇಕಾದ್ರೆ ಯಾವುದ್ರ ಒಳಗೆ ಚಲಿಸ್ತಾರ ಅಂತ ಕೇಳಿದ್ರೆ ನೆನ್ಪಿಟ್ಕೋರಿ, ವ್ಯೋಮನೌಕೆ ಅಂತ ಹೇಳ್ತೇವೆ. ಸ್ಪೇಸ್ ಶಟಲ್ ಮುಂದೆ ಕ್ಲಾಸಲ್ಲಿ ಬರುತ್ತೆ, ಹೇಳಿರ್ತೀನಿ ಅದ್ರ ಬಗ್ಗೆ. ಗಗನಯಾನಿಗಳು ಬಾಹ್ಯಾಕಾಶ ಯಾನ ಮಾಡಲಿಕ್ಕೆ ಯಾವುದನ್ನು ಬಳಸ್ತಾರಂದ್ರೆ ವ್ಯೋಮನೌಕೆ, ಸ್ಪೇಸ್ ಶಟಲ್ ಅಂತ ಕರಿತೇವೆ. ಹಾಗಾದರೆ ಈ ರಾಕೆಟ್ ತಂತ್ರಜ್ಞಾನ ಎತ್ತೀಚಿನ ತಂತ್ರಜ್ಞಾನ ಅಂತ ಕೇಳ್ಬೋದು ನಿಮಗೆ. ಹಾಗಾದರೆ ಈ ರಾಕೆಟ್ ತಂತ್ರಜ್ಞಾನ ಎತ್ತೀಚಿನ ತಂತ್ರಜ್ಞಾನ ಅಂದರೆ ನೆನಪಿಟ್ಕೋರಿ, ಇತ್ತೀಚಿನ ತಂತ್ರಜ್ಞಾನ ಅಂತ ಹೇಳ್ತೇವೆ. ಯಾವಾಗಿನ ತಂತ್ರಜ್ಞಾನ? ಇತ್ತೀಚಿನ ತಂತ್ರಜ್ಞಾನ ಅಂತ ಹೇಳ್ತೇವೆ. ಹಾಗಾದ್ರೆ ರಾಕೆಟ್ ತಂತ್ರಜ್ಞಾನ ಇತ್ತೀಚಿನ ತಂತ್ರಜ್ಞಾನ ಅಂತ ಹೇಳ್ತೇವೆ. ಹಾಗಾದ್ರೆ ರಾಕೆಟ್ ತಂತ್ರಜ್ಞಾನ ಪ್ರಾರಂಭವಾಗ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಕರ್ತೃಗಳು ಯಾರು? ಅಥವಾ ರಾಕೆಟ್ ತಂತ್ರಜ್ಞಾನ ಇತ್ತೀಚಿನ ತಂತ್ರಜ್ಞಾನ, ಹಾಗಾದ್ರೆ ರಾಕೆಟ್ ತಂತ್ರಜ್ಞಾನ ಪ್ರಾರಂಭವಾಗಲು ಕಾರಣ ಅಂತ ಕೇಳಿದ್ರೆ ಚೇಂಜ್ ಆಗುತ್ತೆ. ಕಾರಣ ಅಂದ್ರೆ ಯಾರು ಅಂತ ಕೇಳಿದ್ರೆ ಜೂಲ್ಸ್ ವೆರ್ನರ್ತ್ ಅಂತಕ್ಕಂಥ, ಜೂಲ್ಸ್ ವೆರ್ನರ್ತ್ ಹೆಸರು ನೆನ್ಪಿಟ್ಕೋರಿ. ಜೂಲ್ಸ್ ವೆರ್ನರ್ತ್ ಅಂತಕ್ಕಂಥ ಕಲ್ಪನಾ ಬರಹಗಾರರು. ಹಾಗಾದ್ರೆ ಜೂಲ್ಸ್ ವೆರ್ನರ್ತರ್ ಅಂತ ಈ ಕಲ್ಪನಾ ಬರಹಗಾರರಿಂದ ಪ್ರಾರಂಭವಾದ ತಂತ್ರಜ್ಞಾನವೇ ರಾಕೆಟ್ ತಂತ್ರಜ್ಞಾನ. ನಾಳೆ ಒಂದು ವೇಳೆ ಜೂಲ್ಸ್ ವೆರ್ನರ್ತರ್ ಅಂತ ಕಲ್ಪನಾ ಬರಹಗಾರರಿಂದ ಯಾವುದು ಪ್ರಾರಂಭವಾಗಲಿಕ್ಕೆ ಸಾಧ್ಯ ಆಯಿತು ಅಂತ ಕೇಳಿದ್ರೆ ರಾಕೆಟ್ ತಂತ್ರಜ್ಞಾನ ಪ್ರಾರಂಭ ಆಗಲಿಕ್ಕೆ ಕಾರಣ ಆಯಿತು. ಅಲ್ಲದೆ ಇದು ಇತ್ತೀಚಿನ ತಂತ್ರಜ್ಞಾನ ಅಂತ ಹೇಳ್ತೇವೆ. ಹಾಗಾದ್ರೆ ರಾಕೆಟಿನ ಕರ್ತೃಗಳು ಅಂತ ಬರ್ತೇವೆ. ಅಂದರೆ ಕರ್ತೃಗಳು ಅಂದರೆ ಕಂಡುಹಿಡಿದವರು ಯಾರು ಅಂತ ಬರ್ತದೆ. ರಾಕೆಟಿನ ಕರ್ತೃಗಳು ಅಂತ ಹೇಳ್ತೇವೆ, ನೆನ್ಪಿಟ್ಕೋರಿ. ಹಾಗಾದ್ರೆ ರಾಕೆಟಿನ ಕರ್ತೃಗಳು ಯಾರು ಅಂತ ವಿಚಾರ ಮಾಡಿದಾಗ ನೆನ್ಪಿಟ್ಕೋರಿ, ಕರ್ತೃಗಳು ಒಂದೇದು ಯಾರು ಅಂತ ಕೇಳಿದಾಗ ರಷ್ಯಾದ ಕಾನ್ಸ್ಟಾಂಟಿನ್ ತಿಸಿಯೋಲ್ಕುವಸ್ಕಿ. ನೋಡ್ರಿ ಹೆಸರು ಹೆಂಗೈತಿ, ತಿಸಿಯೋಲ್ಕುವಸ್ಕಿ. ಕಾನ್ಸ್ಟಾಂಟಿನ್ ತಿಸಿಯೋಲ್ಕುವಸ್ಕಿ. ಅಮೇರಿಕಾದ ರಾಬರ್ಟ್ ಗುಡಾರ್ಡ್. ಅಮೇರಿಕಾದ ರಾಬರ್ಟ್ ಗುಡಾರ್ಡ್.
ಗುಡ್ಡಾರ್ಡ್. ಮತ್ತು ಜರ್ಮನ್ ದೇಶದ ಹೆರ್ಮನ್ ಓಬೆರ್ತ್ ಮತ್ತು ವರ್ನರ್ ಬ್ರಾನ್ ಅಂತಕ್ಕಂಥ ವಿಜ್ಞಾನಿ. ಇವ್ರು ಯಾರಂದ್ರೆ ರಾಕೆಟಿನ ಕರ್ತೃಗಳು ಅಂತ ಹೇಳ್ತೇವೆ. ಯಾರಂದ್ರೆ ರಷ್ಯಾದ ಕಾನ್ಸ್ಟಾಂಟಿನ್ ತೀಶಿಯೋಲ್ಕುವಸ್ಕಿ, ಅಮೇರಿಕಾದ ರಾಬರ್ಟ್ ಗುಡಾರ್ಡ್, ಜರ್ಮನ್ ದೇಶದ ಹೆರ್ಮನ್ ಓಬೆರ್ತ್ ಮತ್ತು ವರ್ನರ್ ಬ್ರಾನ್ ಅಂತ ಹೇಳ್ತೇವ್ರಿ. ಇವರು ರಾಕೆಟಿನ ಕರ್ತೃಗಳು. ಇಲ್ಲಿ ಏನು ಪ್ರಶ್ನೆ ಅರೇಸ್ ಆಗ್ಬೋದಪ್ಪ ಭಾಳ ಅದರ ಮ್ಯಾಕ್ಸಿಮಮ್ ಅಂದ್ರೆ ಕೆಳಗಿನವುಗಳಲ್ಲಿ ಯಾರು ರಾಕೆಟಿನ ಕರ್ತೃ ಅಲ್ಲ ಅಂತ ಅರೇಸ್ ಆಗ್ಬೋದು. ಇವರು ರಾಕೆಟಿನ ಕರ್ತೃಗಳು. ಆದರೆ ಈ ಎಲ್ಲ ವಿಜ್ಞಾನಿಗಳನ್ನು ನಮಗೆ ನೆನಪಿಡಲಿಲ್ಲ ಅಂದ್ರೂ ಈ ಒಬ್ಬ ವಿಜ್ಞಾನಿಗೆ ನಾವು ನೆನಪಿಡಲೇಬೇಕು. ಯಾರು ಅಂತ ಕೇಳಿದ್ರೆ ಅಮೇರಿಕಾ ದೇಶದ ರಾಬರ್ಟ್ ಗುಡಾರ್ಡ್ ಅವರನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕಾಗ್ತದೆ. ಯಾಕಂದ್ರೆ ನೆನಪಿಟ್ಕೋರಿ, ಯಾಕೆ ನೆನಪಿಟ್ಕೋಬೇಕು ಸರ್ ಅಮೇರಿಕಾ ದೇಶದ ರಾಬರ್ಟ್ ಗುಡಾರ್ಡ್ ಅವರಿಗೆ ನೆನಪು ಯಾಕೆ ಇಟ್ಕೋಬೇಕು ಅಂದರೆ, ಈ ಗುಡಾರ್ಡ್ ಅವರಿಗೆ ಏನಂತ ಕರೀತಾರೆ ಅಂದರೆ ನೆನಪಿಟ್ಕೋರಿ, ರಾಕೆಟಿನ ಪಿತಾಮಹ ಅಂತ ಕರೀತಾರೆ. ನೋಡ್ರಿ, ರಾಕೆಟಿನ ಪಿತಾಮಹ ಯಾರಂದ್ರೆ ಅಮೇರಿಕಾ ದೇಶದ ರಾಬರ್ಟ್ ಗುಡಾರ್ಡ್. ಹಾಗಾದ್ರೆ ಭಾರತ ದೇಶದ ಬಾಹ್ಯಾಕಾಶ ಕಾರ್ಯಕ್ರಮಗಳ ಪಿತಾಮಹ ಅಂದ್ರೆ ವಿಕ್ರಮ್ ಸಾರಾಭಾಯಿ. ನೋಡ್ರಿ, ಬರೇ ರಾಕೆಟಿನ ಪಿತಾಮಹ ಬತ್ತು ಅಮೇರಿಕಾ ದೇಶದ ರಾಬರ್ಟ್ ಗುಡಾರ್ಡ್. ಭಾರತ ದೇಶದ ಬಾಹ್ಯಾಕಾಶ ಕಾರ್ಯಕ್ರಮಗಳ ಪಿತಾಮಹ ಅಂದ್ರೆ ವಿಕ್ರಮ್ ಸಾರಾಭಾಯಿ. ಯಾಕಂದ್ರೆ ಭಾರತದಲ್ಲಿ ಬಾಹ್ಯಾಕಾಶ ಕಾರ್ಯಕ್ರಮಗಳು ಪ್ರಾರಂಭ ಆಗಲಿಕ್ಕೆ ಕಾರಣನೇ ವಿಕ್ರಮ್ ಸಾರಾಭಾಯಿ ಅವರು. 1963ರಲ್ಲಿ ಭಾರತದೊಳಗೆ ಬಾಹ್ಯಾಕಾಶ ಕಾರ್ಯಕ್ರಮ ಪ್ರಾರಂಭ ಆಗ್ತವೆ. ಹಾಗಾಗಿ 69ರಲ್ಲಿ ಇಸ್ರೋ ಸ್ಥಾಪನೆಯಾದಾಗ ಇಸ್ರೋದ ಮೊದಲ ಅಧ್ಯಕ್ಷರಾಗಿ ವಿಕ್ರಮ್ ಸಾರಾಭಾಯಿ ಅವರು ಆಯ್ಕೆ ಆಗ್ತಾರೆ. ಸೊ ಮುಂದೆ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ಸ್ ಅಂತ ಬರ್ತೀನಿ. ಸೊ ಅಲ್ಲಿ ನಿಮಗೆ ಹೇಳ್ತೀನಿ, ಕ್ಲಿಯರಾಗಿ ನೆನ್ಪಿಟ್ಕೊರಿ. ಹಾಗಾದ್ರೆ ಅಮೇರಿಕಾ ದೇಶದ ರಾಬರ್ಟ್ ಗುಡಾರ್ಡ್ ಅವರಿಗೆ ಏನಂತ ಕರಿತೀವಿ ಅಂದ್ರೆ ರಾಕೆಟಿನ ಪಿತಾಮಹ ಅಂತ ಕರಿತೇವೆ. ಅಲ್ಲದೆ ರಾಕೆಟಿನ ಮೊದಲಿಗ ವಿಜ್ಞಾನಿ. ನೋಡ್ರಿ, ರಾಕೆಟಿನ ಮೊದಲಿಗ ವಿಜ್ಞಾನಿ. ಅಲ್ಲದೆ ಮತ್ತೇನಂತ ಕರಿತೇವೆ ಅಂದ್ರೆ ರಾಕೆಟಿನ ಪ್ರಮುಖ ವಿಜ್ಞಾನಿ ಅಂತ ಕರಿತೇವೆ. ಪ್ರಮುಖ ವಿಜ್ಞಾನಿ. ನಾಳೆ ಒಂದು ವೇಳೆ ಪ್ರಶ್ನೆ ರಾಕೆಟಿನ ಪ್ರಮುಖ, ರಾಕೆಟಿನ ಮೊದಲಿಗ, ರಾಕೆಟಿನ ಪಿತಾಮಹ ಬತ್ತು ಅಂದ್ರೆ ಯಾರು ಅಂದ್ರೆ ಅಮೇರಿಕಾ ದೇಶದ ರಾಬರ್ಟ್ ಗುಡಾರ್ಡ್ ಅವರಿಗೆ ನಾವು ಏನಪ್ಪ ಅಂತಂದ್ರೆ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತ. ಹಾಗಾದ್ರೆ ರಾಕೆಟಿನ ಉಡಾವಣೆ ನಿಯಮ ಅಂತ ಬರುತ್ತೆ. ಉಡಾವಣೆ ನಿಯಮ. ಹಾಗಾದ್ರೆ ರಾಕೆಟಿನ ಉಡಾವಣೆ ನಿಯಮ ಎಷ್ಟನೇ ನಿಯಮದನ್ವಯ ಉಡಾವಣೆ ಮಾಡ್ತೇವೆ ಅಂತ ಕೇಳಿದ್ರೆ ಹೇಳ್ರಿ, ಮೂರನೇ ನಿಯಮ. ಯಾರ್ದ್ರಿ ಇದು ಮೂರನೇ ನಿಯಮ? ಸರ್ ಐಸಾಕ್ ನ್ಯೂಟನ್. ಹಾಗಾದ್ರೆ ನ್ಯೂಟನ್ನ ಚಲನೆಯ ನಿಯಮಗಳು ಅಂತ ಹೇಳ್ತೇವೆ. ನ್ಯೂಟನ್ನ ಚಲನೆಯ ನಿಯಮಗಳು ಒಟ್ಟು ಎಷ್ಟದವು? 3 ಅದಾವು. ಒಂದನೇದು ಇನರ್ಸಿಯಾ ರಿಲೇಟೆಡ್ ಹೇಳ್ತಾ ಜಡತ್ವ, ಎರಡನೇದು ಬಲ ಮತ್ತು ವೇಗೋತ್ಕರ್ಷ, ಮೂರನೇದು ಕ್ರಿಯೆ ಮತ್ತು ಪ್ರತಿಕ್ರಿಯೆ. ಕ್ರಿಯೆಗೆ ಪ್ರತಿಕ್ರಿಯೆ ಪರಸ್ಪರ ವಿರುದ್ಧ ಮತ್ತು ಸಮನಾಗಿರ್ತದ ಅಂತ ಹೇಳ್ತೇವೆ. ಹಾಗಾದ್ರೆ ರಾಕೆಟಿನ ಉಡಾವಣೆ ಎಷ್ಟನೇ ನಿಯಮದನ್ವಯ ಉಡಾವಣೆ ಮಾಡ್ತಾರ ಅಂದ್ರೆ 3ನೇ ನಿಯಮದನ್ವಯ ಉಡಾವಣೆ ಮಾಡ್ತಾರ. ಆ 3ನೇ ನಿಯಮ ಏನು ಹೇಳ್ತದ ಅಂದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ಪರಸ್ಪರ ವಿರುದ್ಧ ಮತ್ತು ಸಮ ಇರ್ತದ ಅಂತ ಹೇಳ್ತದ 3ನೇ ನಿಯಮ. ಹಾಗಾದ್ರೆ ರಾಕೆಟಿನ ಉಡಾವಣೆ ತತ್ವ ಅಂತ ಬರ್ತೇವ್ರಿ. ರಾಕೆಟಿನ ಉಡಾವಣೆ ತತ್ವ. ಹಾಗಾದ್ರೆ ರಾಕೆಟಿನ ಉಡಾವಣೆ ತತ್ವ ಯಾವುದು ಅಂತ ಕೇಳಿದ್ದಾರೆ. ಮತ್ತು ಇನ್ನೊಂದು ಗೊತ್ತೇನ್ರಿ, ರಾಕೆಟ್ ನ್ಯೂಟನ್ ಚಲನೆ 3ನೇ ನಿಯಮ. ಜೆಟ್ ವಿಮಾನಗಳು ಎಷ್ಟನೇ ನಿಯಮದನ್ವಯ ಉಡಾಯಿಸಲಾಗುತ್ತದೆ ಕೇಳಿದ್ದಾರೆ. ಜೆಟ್ ವಿಮಾನ ನ್ಯೂಟನ್ನ ಚಲನೆ 3ನೇ ನಿಯಮ. ಹಾಗಾದ್ರೆ ರಾಕೆಟಿನ ತತ್ವ ಯಾವುದು ಅಂತ ಕೇಳಿದ್ರೆ ನೆನಪಿಟ್ಕೋರಿ, ಸಂವೇಗ ಸಂರಕ್ಷಣಾ ತತ್ವ ಅಂತ ಹೇಳ್ತೇವೆ. ಸಂವೇಗ ಸಂರಕ್ಷಣಾ ತತ್ವದನ್ವಯ ಉಡಾವಣೆ ಮಾಡಲಾಗ್ತದೆ. ಹಾಗಾದ್ರೆ ಸಂವೇಗ ಸಂರಕ್ಷಣಾ ತತ್ವದನ್ವಯ ಉಡಾವಣೆ ಮಾಡ್ತೇವೆ ಅಂತ ಹೇಳ್ತೇವೆ. ರಾಕೆಟಿನ ಉಡಾವಣೆ ತತ್ವ ಅಂದಾಗ ಕ್ಲಿಯರಾಗಿ ನೆನ್ಪಿಟ್ಕೋರಿ. ಹಾಗಾದ್ರೆ ನೆಕ್ಸ್ಟ್ ಬರ್ತೇವೆ, ರಾಕೆಟ್ ಅಂದರೆ ಏನು, ಅದ್ರಾಗ ಯಾವ್ಯಾವ ಪಾರ್ಟ್ ಇರ್ತಾವೆ, ಸೊ ಏನೇನು ಅನ್ನೋದು ಕ್ಲಿಯರಾಗಿ ನೆನ್ಪಿಟ್ಕೋರೆ. ನೋಡ್ರಿ, ನಾವು ಒಂದೊಂದು ಪಾರ್ಟ್ ಹೇಳ್ತೀನಿ. ಇದು ರಾಕೆಟ್ ಐತ್ರಿ. ಇದು ಇಲ್ಲಿ ಫಸ್ಟ್ ಮೇಲ್ಭಾಗದೊಳಗೆ ಪೆಲೋಡ್ ಐತಿ ನೋಡ್ರಿ. ಇಲ್ಲಿ ಪೆಲೋಡ್ ಸಿಸ್ಟಮ್ ಅಂತ ಐತಿ, ಗೊತ್ತೇ? ಪೆಲೋಡ್. ಹಾಗಾದ್ರೆ ರಾಕೆಟಿನ ಯಾವ ಭಾಗದೊಳಗೆ ಪೆಲೋಡ್ ಇರ್ತದಂದ್ರೆ ಮುಂಭಾಗ. ಈ ಪೆಲೋಡಿಗೆ ನಾವು ಏನಂತ ಕರಿತೇವೆ ಗೊತ್ತೇನ್ರಿ? ಉಪಯುಕ್ತ ಹೊರೆ ಅಂತ ಕರಿತೇವ್ರಿ. ಉಪಯುಕ್ತ ಹೊರೆ.
ಹಾಗಾದ್ರೆ ನೀವು ಅನ್ಬೋದು, ಸರ್ ರಾಕೆಟಿನ ಮುಂಭಾಗದೊಳಗೆ ಇದಕ್ಕೆ ಉಪಯುಕ್ತ ಹೊರೆ ಅಂತ ಯಾಕೆ ಕರಿತೇವ್ರಿ ಅಂತ ಕೇಳಿದಾಗ, ಇಲ್ಲಿ ಈ ಪೆಲೋಡ್ ಭಾಗದೊಳಗೆ ಈ ಮುಂಭಾಗದೊಳಗೆ ಏನಿಟ್ಟು ಕಳಿಸ್ತಾರ ಅಂದ್ರೆ ನೆನಪಿಟ್ಕೋರಿ, ಕೃತಕ ಉಪಗ್ರಹಗಳನ್ನು ಇಟ್ಟು ಕಳಿಸ್ತಾರೆ. ಕೃತಕ ಉಪಗ್ರಹಗಳು. ಹಾಗಾದ್ರೆ ರಾಕೆಟಿನ ಯಾವ ಭಾಗದಲ್ಲಿ ಕೃತಕ ಉಪಗ್ರಹಗಳನ್ನು ಇಟ್ಟು ಉಡಾಯಿಸುವರು ಅಂತ ಕೇಳಿದ್ರಂದ್ರೆ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ, ಮುಂಭಾಗದಲ್ಲಿ ಕೃತಕ ಉಪಗ್ರಹಗಳನ್ನು ಇಟ್ಟು ಉಡಾಯಿಸ್ತಾರೆ. ಈ ಮುಂಭಾಗದಲ್ಲಿ ಇಟ್ಟು ಉಡಾಯಿಸೋದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ, ಆ ಮುಂಭಾಗಕ್ಕೆ ಪೆಲೋಡ್ ಅಂತ ಕರಿತೇವೆ, ಅದಕ್ಕೆ ಉಪಯುಕ್ತ ಹೊರೆ ಅಂತ ಕರಿತೇವೆ, ಯೂಸ್ ಮಟೀರಿಯಲ್ ಅಂತ ಕರಿತೇವೆ. ನೀವು ಅನ್ಬೋದು, ಸರ್ ಉಪಗ್ರಹವನ್ನು ರಾಕೆಟಿನ ಮುಂಭಾಗದಾಗೆ ಯಾಕೆ ಇಡಬೇಕ್ರಿ? ಅದನ್ನು ಏನಪ್ಪ ಅಂತಂದ್ರೆ ಈ ಮಧ್ಯಭಾಗ ಕೆಳಭಾಗದಾಗ ಇಟ್ಟರೆ ನಡೆಯಲೇನ್ರಿ? ಇಡಕ್ಕೆ ಬರಲ್ಲ. ಯಾಕಂದ್ರೆ ಇಲ್ಲಿ ಉಷ್ಣಾಂಶ ಹೆಚ್ಚಿರ್ತದೆ, ಇರೋದ್ರಿಂದ ಆ ಉಪಗ್ರಹ ಹಾಳಾಗ್ತಕ್ಕಂಥ ಚಾನ್ಸಸ್ ಏನಪ್ಪ ಅಂತಂದ್ರೆ ಹೆಚ್ಚಿರ್ತದೆ. ಸೊ ಹಾಗಾಗಿ ಮುಂಭಾಗದೊಳಗೆ ಇಟ್ಟು ಉಡಾಯಿಸ್ತಾರೆ. ಈ ಮುಂಭಾಗದಾಗ ಇಡೋದಕ್ಕೆ ಪೆಲೋಡ್ ಅಂತಾರೆ. ಎಲ್ಲ ಪಾರ್ಟ್ಗಳು ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಕೇಳ್ರಿ. ಹಾಗಾದ್ರೆ ನೆಕ್ಸ್ಟ್ ಫ್ಯೂಲ್ ಅಂತೈತೆ ನೋಡ್ರಿ. ಫ್ಯೂಲ್ ಅಂದ್ರೆ ಏನ್ರಿ? ಇಂಧನ ಟ್ಯಾಂಕ್ ಅಂತ ಹೇಳ್ತೇವೆ. ಏನಂತ ಹೇಳ್ತೇವ್ರಿ ಇದಕ್ಕೆ? ಇಂಧನ ಟ್ಯಾಂಕ್. ಒಂದು ಪಾಯಿಂಟ್, ರಾಕೆಟ್ ಒಳಗಡೆ ಇಂಧನವಾಗಿ ಯಾವುದು ಬಳಸ್ತಾರಂದ್ರೆ ನೆನಪಿಟ್ಕೋರಿ, ದ್ರವ ಜಲಜನಕವನ್ನು ಬಳಸ್ತಾರೆ. ದ್ರವ ಜಲಜನಕವನ್ನು ಇಂಧನವಾಗಿ ಬಳಸ್ತಾರೆ. ಅಲ್ಲದೆ ಮತ್ತೆ ಯಾವುದು ಬಳಸ್ತಾರೆ ಸರ ಅಂತ ಕೇಳಿದ್ರೆ, ಸಂಸ್ಕರಣ ಸೀಮೆ ಎಣ್ಣೆಯನ್ನು ಬಳಸ್ತಾರೆ. ಸಂಸ್ಕರಣ ಸೀಮೆ ಎಣ್ಣೆ. ಹಾಗಾದ್ರೆ ಒಂದು ಪಾಯಿಂಟ್, ಸರ್ ಇಲ್ಲಿ ರಾಕೆಟ್ ಒಳಗಡೆ ಇಂಧನವಾಗಿ ಪೆಟ್ರೋಲ ಡೀಸೆಲ್ ಬಳಸಿದ್ರೆ ಬರಲ್ಲೇನು ಅಂತ ಕಾಮನ್ ಆಗಿ ವಿಚಾರ ಬರುತ್ತೆ. ರಾಕೆಟ್ ಒಳಗಡೆ ಪೆಟ್ರೋಲ್ ಡೀಸೆಲನ್ನು ಇಂಧನವಾಗಿ ಬಳಸಲ್ಲ. ದ್ರವ ಜಲಜನಕವನ್ನು, ಸಂಸ್ಕರಣ ಸೀಮೆ ಎಣ್ಣೆಯನ್ನು, ಇವುಗಳನ್ನು ಇಲ್ಲಿ ಏನು ಮಾಡ್ತಾರಂದ್ರೆ ಇಂಧನವಾಗಿ ಬಳಸ್ತಾರೆ. ಮೇನ್ ಇಂಪಾರ್ಟೆಂಟ್. ಹಾಗಾದ್ರೆ ಒಂದು ಪಾಯಿಂಟ್, ಸರ್ ಯಾಕೆ ಇವುಗಳನ್ನೇ ಯಾಕೆ ಇಂಧನವಾಗಿ ಬಳಸ್ತಾರ ಅಂತ ಕೇಳಿದಾಗ ನೆನ್ಪಿಟ್ಕೋರಿ, ಪೆಟ್ರೋಲ ಡೀಸೆಲ್ದು ವೇಟ ಹೆಚ್ಚಿರ್ತದೆ. ಒಂದನೇ ಪಾಯಿಂಟ್. ಇಲ್ಲಿ ದ್ರವ ಜಲಜನಕ, ಸಂಸ್ಕರಣ ಸೀಮೆ ಎಣ್ಣೆ ವೇಟ್ ಕಡಿಮೆ. ಎರಡನೇ ಪಾಯಿಂಟ್ ಏನಪ್ಪ ಅಂತ ಕೇಳಿದಾಗ, ಕ್ಯಾಲೋರಿ ಮೌಲ್ಯ ಹೆಚ್ಚದ. ಇವಕ್ಕೆ ಕ್ಯಾಲೋರಿ ಮೌಲ್ಯ ಹೆಚ್ಚದ. ಆದರೆ ಪೆಟ್ರೋಲ ಡೀಸೆಲ್ದು ಕ್ಯಾಲೋರಿ ಮೌಲ್ಯ ಕಡಿಮೆ ಅದ. ನಿಮಗೆ ಅನ್ಬೋದು, ಸರ್ ಕ್ಯಾಲೋರಿ ಮೌಲ್ಯ ಅಂದರೆ ಏನು? ಕ್ಯಾಲೋರಿ ಮೌಲ್ಯ ಅಂದಾಗ ಒಂದು ಇಂಧನ ದಹಿಸಿದಾಗ ಬಿಡುಗಡೆಯಾಗ್ತಕ್ಕಂಥ ಉಷ್ಣ ಪ್ರಮಾಣ, ಅಂದರೆ ಇವುಗಳಿಂದ ಬಿಡುಗಡೆ ಆಗ್ತಕ್ಕಂಥ ಉಷ್ಣ ಪ್ರಮಾಣ ಅಧಿಕ, ಇವುಗಳಿಂದ ಬಿಡುಗಡೆ ಆಗ್ತಕ್ಕಂಥ ಉಷ್ಣ ಪ್ರಮಾಣ ಅಧಿಕ ಆಗಿರೋದ್ರಿಂದ ಇವಕ್ಕೆ ಶಕ್ತಿ ಹೆಚ್ಚಿರ್ತದ. ಸೊ ಹಾಗಾಗಿ ರಾಕೆಟ್ ಒಳಗೆ ಇವುಗಳನ್ನು ಇಂಧನವಾಗಿ ಬಳಸ್ತಾರೆ. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಆಕ್ಸಿಡಕ್ ಟ್ಯಾಂಕ್ ಅಂತ ಐತೆ ನೋಡ್ರಿ. ಇದು ಎರಡನೇದು. ಆಕ್ಸಿಡೈಸರ್ ಅಂತ ಕೊಟ್ಟಿದ್ದಾನ. ಆಕ್ಸಿಡಕ್ ಟ್ಯಾಂಕ್ ಅಂತ ಕರಿತೇವೆ. ಇದಕ್ಕೆ ಏನಂತ ಕರಿತೇವ್ರಿ? ಆಕ್ಸಿಡಕ್ ಟ್ಯಾಂಕ್. ಸರಿ, ಹಾಗಾದ್ರೆ ಈ ಆಕ್ಸಿಡಕ್ ಟ್ಯಾಂಕ್ ಒಳಗೆ ಏನು ತುಂಬ್ತಾರ ಅಂತ ಕೇಳಿದ್ರೆ ಇಂಪಾರ್ಟೆಂಟ್, ದ್ರವ ಆಮ್ಲಜನಕವನ್ನು ತುಂಬ್ತಾರೆ. ದ್ರವ ಆಮ್ಲಜನಕ. ಹಾಗಾದ್ರೆ ದ್ರವ ಆಮ್ಲಜನಕವನ್ನು ಯಾವುದರಲ್ಲಿ ತುಂಬಲಾಗ್ತದೆ ಅಂದ್ರೆ ಆಕ್ಸಿಡಕ್ ಟ್ಯಾಂಕ್ ಒಳಗೆ ತುಂಬ್ತಾರೆ. ಹಾಗಾದರೆ ಪೆಟ್ರೋಲ್ ಇಂಜಿನ್ನ, ಡೀಸೆಲ್ ಇಂಜಿನ್, ಬಸ್ಸು, ಲಾರಿಗಳು ಮತ್ತು ಏನಂತ ಕೇಳಿದಾಗ ಇವು ಬೈಕ್, ಇವಕ್ಕೇನಪ್ಪ ಅಂತಂದ್ರೆ ಆಕ್ಸಿಡಕ್ ಟ್ಯಾಂಕ್ ಇರ್ತದೇನು ಅಂತ ವಿಚಾರ ಬರುತ್ತೆ. ರಾಕೆಟ್ ಬಿಟ್ಟರೆ ಯಾವುದೇ ಇಂಜಿನ್ಗೆ ಆಕ್ಸಿಡಕ್ ಟ್ಯಾಂಕ್ ಇಲ್ಲ. ನೆನ್ಪಿಟ್ಕೋರಿ, ರಾಕೆಟ್ಗಳಿಗೆ ಮಾತ್ರ ಆಕ್ಸಿಡಕ್ ಟ್ಯಾಂಕ್ ಐತಿ ಇಲ್ಲಿ. ಯಾಕೆ ರಾಕೆಟ್ಗಳಿಗೆ ಆಕ್ಸಿಡಕ್ ಟ್ಯಾಂಕ್ ಆದಂದ್ರೆ ವಿಚಾರ ಮಾಡಿರಿ. ಈಗ ಒಂದು ವಸ್ತು ಉರಿಬೇಕಾಗಿತ್ತು ಅಂತ ಇಟ್ಕೋರಿ, ಕಂಪಲ್ಸರಿ ಉರಿಬೇಕಾಗಿತ್ತಂದ್ರೆ ಆ ವಸ್ತು ಉರಿಬೇಕಂದ್ರೆ ಏನು ಬೇಕ್ರಿ? ಆಮ್ಲಜನಕ ಬೇಕಾ? ಈಗ ನಾವು ಕಾಮನ್ನಾಗಿ ಒಂದು ಕ್ಯಾಂಡಲ್ ಹಚ್ಚಿಡ್ತೇವೆ, ಉರಿತಿರ್ತದೆ. ಅದ್ರ ಮ್ಯಾಗ ಒಂದು ಗ್ಲಾಸ್ ಡಬ್ಬ ಹಾಕಿಬಿಡ್ರಿ. ಆ ಗ್ಲಾಸ್ ಹಾಕಿಬಿಟ್ರಿ ಅಂದ್ರೆ ಆಟೋಮೆಟಿಕ್ ಏನಾಗ್ಬಿಡ್ತದೆ ಅಂದಾಗ ಅದು ಕ್ಯಾಂಡಲ್ ಆರಿಬಿಡುತ್ತೆ. ಕ್ಯಾಂಡಲ್ ಯಾಕೆ ಆರ್ತು ಅಂದ್ರೆ ಆಮ್ಲಜನಕದ ಕೊರತೆಯಿಂದ ಆರ್ತು. ಆಕ್ಸಿಜನ್ ಇಲ್ಲಂದ್ರೆ ಯಾವುದೇ ವಸ್ತು ಉರಿಯಂಗಿಲ್ಲ. ಇನ್ನು ಈ ರಾಕೆಟ್ಗಳು ಎಲ್ಲಿ ಚಲಿಸಬೇಕು? ನಿರ್ವಾತದೊಳಗೆ ಚಲಿಸ್ತಾವೆ. ನಿರ್ವಾತ ಅಂದ್ರೆ ಬಾಹ್ಯಾಕಾಶದೊಳಗೆ ಗಾಳಿ ಇಲ್ಲ. ಸೊ ಗಾಳಿ ಇರ್ಲಾರ್ಕಾಗಿ ಅನಿಲಗಳು, ಆಮ್ಲಜನಕ ಇಲ್ಲ. ಆಮ್ಲಜನಕ ಇಲ್ಲ ಅಂದರೆ ಇಂಧನ ಉರಿಯಂಗಿಲ್ಲ. ಇಂಧನ ಉರಿಲಿಲ್ಲ ಅಂದ್ರೆ ರಾಕೆಟ್ ವರ್ಕ್ ಮಾಡೋಂಗಿಲ್ಲ. ಸೊ ಹಾಗಾಗಿ ರಾಕೆಟ್ಗಳು ನಿರ್ವಾತ ಪ್ರದೇಶದೊಳಗೆ ಚಲಿಸೋದ್ರಿಂದಾಗಿ ಅವಕ್ಕೇನು ಮಾಡ್ತಾರಪ್ಪ ಅಂತ ಕೇಳಿದಾಗ ಆಕ್ಸಿಡಕ್ ಟ್ಯಾಂಕನ್ನು ಇಟ್ಟು ಕಳಿಸ್ತಾರ. ನಾಳೆ ಪ್ರಶ್ನೆ ರೀ, ರಾಕೆಟ್ಗಳು ನಿರ್ವಾತ ಪ್ರದೇಶದಲ್ಲಿಯೂ ಕೂಡ ಕಾರ್ಯನಿರ್ವಹಿಸಬಹುದು, ಹೇಗೆ ಸಾಧ್ಯ ಅಂತ ಕೇಳ್ಬೋದು ನೀವು. ಹೆಂಗೆ ಸಾಧ್ಯ ಅಂತ ಕೇಳಿದ್ರೆ, ರಾಕೆಟುಗಳು ತಮ್ಮೊಂದಿಗೆ
ಆಕ್ಸಿಡಕ್ ಟ್ಯಾಂಕನ್ನು ಒಯ್ಯೋದ್ರಿಂದ. ಎಸ್. ಸೊ ನೆಕ್ಸ್ಟ್ ಏನು ಬರ್ತೀವ್ರಿ, ಇಲ್ಲಿ ಪಂಪ್ಸ್ ನೋಸಲ್ ಇವೆಲ್ಲ ಅದಾವಲ್ರಿ, ಇದು ಇಂಜಿನ್ ಪಾರ್ಟ್. ಇದು ಈ ಇಂಜಿನ್ ಒಳಗಡೆ ಇಂಧನ ಉರಿಲಾಕ ಚಾಲು ಮಾಡ್ತದೆ. ಇಂಧನ ಉರಿದಂಗೆ ಇಲ್ಲೆಲ್ಲ ನಿಷ್ಕಾಸ ತಳಗೆ ಬರ್ತದೆ. ನಿಷ್ಕಾಸ ತಳಗೆ ಬಂದಂಗೆ ರಾಕೆಟ್ ಮ್ಯಾಕ್ ಹೋಗ್ತದೆ. ಎಸ್. ಇಷ್ಟು ಮಿನಿಮಮ್ ಅಂದ್ರೆ ಇಷ್ಟು ಗೊತ್ತಿರಬೇಕು. ಇನ್ನು ರಾಕೆಟ್ ಒಳಗೆ ಇಂಧನ ಟ್ಯಾಂಕ್ ಮತ್ತು ಈ ಆಕ್ಸಿಡಕ್ ಟ್ಯಾಂಕ್ ಇವು ಎರಡಕ್ಕೂ ಕೂಡಿ ಏನಂತ ಕರೀತಾರಂದ್ರೆ ಪ್ರೊಪಲೆಂಟ್ಸ್ ಅಂತ ಕರೀತಾರೆ. ಅಲ್ಲದೆ ನಾವು ಕನ್ನಡದಾಗ ಇವು ಎರಡಕ್ಕೂ ಆಕ್ಸಿಡಕ್ ಟ್ಯಾಂಕ್ ಇಂಧನ ಟ್ಯಾಂಕ್ ಎರಡನ್ನ ಕೂಡಿ ನೋದನಕಾರಿಗಳು ಅಂತ ಕರಿತೇವೆ. ನೋದನಕಾರಿಗಳು ಅಂತ ಕರಿತೇವೆ. ಎಸ್. ನೋದನಕಾರಿಗಳು ಅಂದ್ರೆ ರಾಕೆಟಿನಲ್ಲಿರುವ ಇಂಧನ ಟ್ಯಾಂಕ್ ಮತ್ತು ಆಕ್ಸಿಡಕ್ ಟ್ಯಾಂಕನ್ನು ಒಟ್ಟಾಗಿ ನೋದನಕಾರಿಗಳು ಎನ್ನುವರು. ಇನ್ನು ನೆಕ್ಸ್ಟ್ ಪಾಯಿಂಟ್, ರಾಕೆಟಿನ ತುದಿ ಯಾವಾಗ್ಲೂ ಇಲ್ಲಿ ಚೂಪಾಗೆ ಮಾಡಿರ್ತಾರೆ ಇದನ್ನು. ಸೊ ಇದನ್ನು ನಾವು ಹಿಂಗೆ ರೌಂಡ್ ಅಥವಾ ಹಿಂಗೆ ಆಯತ ಆಕಾರದೊಳಗೆ ಸ್ಕ್ವೇರ್ ಟೈಪ್ ಒಳಗಡೆ ಮಾಡಿದ್ರೆ ಬರಲ್ಲ. ನಾಳೆ ಒಂದು ವೇಳೆ ರಾಕೆಟಿನ ತುದಿಯನ್ನು ಯಾವಾಗಲೂ ಚೂಪಾಗಿ ಮಾಡುವರು ಏಕೆ ಅಂತ ಕೇಳಿದಾಗ ಈ ವಾಯುಮಂಡಲದ ಸ್ತರಗಳು ಅಂತ ಬರ್ತಾವ್ರಿ. ಟ್ರೋಟೋಸ್ಪಿಯರ, ಸ್ಟ್ರಾಟೋಸ್ಪಿಯರ, ಐನೋಸ್ಪಿಯರ, ಎಕ್ಸೋಸ್ಪಿಯರ್ ಅಂತ ಬರ್ತವೆ. ಹಿಂಗೆ 5 ವಲಯಗಳು. ಈ ವಾಯುಮಂಡಲದ ವಲಯಗಳು ಏನು ಮಾಡ್ತಾವೆ ಅಂದ್ರೆ ರಾಕೆಟಿನ ಚಲನೆಗೆ ಪ್ರತಿರೋಧವನ್ನು ಒಡ್ತಾವೆ. ರೋಧ ಅಂದ್ರೇನು? ಅಡಚಣೆ. ಈಗ ನಾವೊಂದು ಸೈಕಲ್ ಮ್ಯಾಗ ಹೋಗಬೇಕಾದ್ರೆ ಎದುರು ಗಾಳಿ ಇತ್ತು ಅಂದರೆ ಸೈಕಲಿನ ವೇಗ ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಯಿತು ಅಂತ ಕೇಳಿದಾಗ ಆ ಗಾಳಿ ನಮಗೆ ಸೈಕಲ್ ಚಲಿಸ್ಲಾಕ ಏನು ಮಾಡಕತ್ರಿ? ಅಡಚಣೆ ಮಾಡಕತ್ತು. ಈ ಟೈಪ್ ವಾಯುಮಂಡಲದ ಸ್ತರಗಳು ರಾಕೆಟ್ ಚಲಿಸ್ಲಾಕ ಅಡಚಣೆ ಮಾಡ್ತಿರ್ತಾವೆ. ಅಡಚಣೆ ಮಾಡೋದ್ರಿಂದಾಗಿ ಅದ್ರ ಮೇಲೆ ಉಂಟಾಗ್ತಕ್ಕಂಥ ಪ್ರತಿರೋಧವನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಕೆಟಿನ ತುದಿಯನ್ನು ಯಾವಾಗಲೂ ಏನು ಮಾಡ್ತಾರಂದ್ರೆ ಚೂಪಾಗಿ ಮಾಡಿರ್ತಾರೆ. ಯಾಕಂತ ಗೊತ್ತೈತ್ರಿ? ರಾಕೆಟಿನ ತುದಿ ಯಾಕೆ ಚೂಪ್ ಮಾಡ್ತಾರಂದ್ರೆ ವಾಯುಮಂಡಲದ ಸ್ತರಗಳಿಂದ ಉಂಟಾಗುವ ಪ್ರತಿರೋಧವನ್ನು ಕಡಿಮೆ ಮಾಡೋ ಸಲುವಾಗಿ. ಎಸ್, ಕ್ಲಿಯರ್ ಆಯ್ತಾ ಪಾಯಿಂಟ್? ಹಾಗಾದರೆ ನೆಕ್ಸ್ಟ್, ಈಗ ರಾಕೆಟ್ ಆಯಿತು, ಉಪಗ್ರಹ ಇಟ್ಟೆವು. ಇದನ್ನು ಉಡಾವಣೆ ಮಾಡಬೇಕಾದ್ರೆ ಎಲ್ಲಿದಿಂದ ಉಡಾವಣೆ ಮಾಡ್ತಾರೆ? ಕ್ಲಿಯರಾಗಿ ನೆನ್ಪಿಟ್ಕೋರಿ. ಭಾರತ ದೇಶದಿಂದ ಉಪಗ್ರಹಗಳನ್ನು ಹೊತ್ತೊಯ್ಯುವ ರಾಕೆಟುಗಳನ್ನು ಎಲ್ಲಿದಿಂದ ಉಡಾವಣೆ ಮಾಡ್ತಾರಂದ್ರೆ ಪೂರ್ವ ಕರಾವಳಿ ತೀರದಿಂದ ಉಡಾವಣೆ ಮಾಡ್ತಾರೆ. ಪೂರ್ವ ಕರಾವಳಿ ತೀರ. ಈಗ ಕೇರಳದ ತಿರುವನಂತಪುರ ಬಳಿ ಇರುವ ತುಂಬಾ ಉಡಾವಣಾ ಕೇಂದ್ರ ಇದು ರೀ ಪೂರ್ವ ಕರಾವಳಿ ತೀರದಿಂದ ಉಡಾವಣೆ ಮಾಡ್ತಾರೆ. ಯಾಕ ಅಂತ ಕೇಳಿದಾಗ ಒಂದು ಪಾಯಿಂಟ್ ಕ್ಲಿಯರಾಗಿ ನೆನ್ಪಿಟ್ಕೋರಿ. ಏನಂದಾಗ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತದ. ಸೊ ಹಾಗಾಗಿ ನಾವು ಪೂರ್ವ ಕರಾವಳಿ ತೀರದಿಂದ ಉಡಾಯಿಸೋದ್ರಿಂದಾಗಿ ಅದು ರಾಕೆಟಿನ ವೆಲಾಸಿಟಿ ಏನು ಮಾಡ್ತದೆ ಅಂದರೆ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಪೂರ್ವ ಕರಾವಳಿ ತೀರದಿಂದ ಉಡಾಯಿಸ್ತಾರೆ. ಈಗ ಉಡಾಯಿಸಿದ್ರಪ್ಪ, ಈಗ ನಾವು ಸೆಟ್ಲೈಟನ್ನು ಇಲ್ಲಿ ಸ್ಥಾಪನೆ ಮಾಡಿದೆವು. ಈಗ ಒಂದು ಆರ್ಬಿಟಲ್ ಒಳಗಡೆ ಸೆಟ್ಲೈಟನ್ನು ಸ್ಥಾಪನೆ ಮಾಡಿದೆವು. ಹಾಗಾದ್ರೆ ಈ ಕೃತಕ ಉಪಗ್ರಹಗಳು ಯಾವ ಮೂಲ ಶಕ್ತಿಯ ಮೇಲೆ ಕಾರ್ಯನಿರ್ವಹಿಸ್ತಾವು ಅಂತ ಕೇಳ್ಬೋದು. ಇವತ್ತು ನಾವೆಲ್ಲ ಮೊಬೈಲ್ನಲ್ಲಿ ಮಾತಾಡ್ತೇವಪ್ಪ ಅಂತಂದ್ರೆ ಕಮ್ಯುನಿಕೇಷನ್ ಸೆಟ್ಲೈಟ್ ಇಂಪಾರ್ಟೆಂಟ್. ಸೊ ಈ ಕಮ್ಯುನಿಕೇಷನ್ ಸೆಟ್ಲೈಟಿಗೆ ಏನಂತ ಕರೀತಾರೆ ಅಂದ್ರೆ ಭೂಸ್ಥಿರ ಉಪಗ್ರಹ ಅಂತ ಕರೀತಾರೆ. ಸೊ ಇದಕ್ಕೆ ಸಂಪರ್ಕ ಉಪಗ್ರಹ ಅಂತ ಕರೀತಾರೆ, ಕಮ್ಯುನಿಕೇಷನ್ ಸೆಟ್ಲೈಟ್ ಅಂತ ಕರೀತಾರೆ. ಇದು ಸುಮಾರು ಎಷ್ಟು ದೂರ ಅದ ಅಂದ್ರೆ ಭೂಮಿಯಿಂದ ಈ ಕಮ್ಯುನಿಕೇಷನ್ ಸೆಟ್ಲೈಟ್ 36,000 ಕಿಲೋಮೀಟರ್ ಅಂತರದೊಳಗದವ್ರಿ ಕಮ್ಯುನಿಕೇಷನ್ ಸೆಟ್ಲೈಟ್. ಹಾಗಾದ್ರೆ ಈ ಉಪಗ್ರಹಗಳು ಕಮ್ಯುನಿಕೇಷನ್ ಸೆಟ್ಲೈಟ್ ಈ ಭೂಸ್ಥಿರ ಉಪಗ್ರಹಗಳು ಏನಂತ ಕೇಳಿದಾಗ ಕಂಟಿನ್ಯೂವರ್ಸ್ ಆಗಿ 24 hours ಕಾರ್ಯನಿರ್ವಹಿಸ್ತಾವೆ. ಹಾಗಾದ್ರೆ ಇವು ಕಾರ್ಯನಿರ್ವಹಿಸ್ಲಾಕ ಇವಕ್ರ ಶಕ್ತಿಯ ಮೂಲ ಯಾವುದು ಅಂತ ಕೇಳ್ಬೋದು. ಶಕ್ತಿಯ ಮೂಲ ಯಾವುದು ಅಂತ ಕೇಳಿದ್ರೆ ಕ್ಲಿಯರಾಗಿ ನೆನ್ಪಿಟ್ಕೋರಿ, ಸೌರಶಕ್ತಿ. ಯಾವಾಗ್ಲೂ ಸೆಟ್ಲೈಟ್ ಮ್ಯಾಗ ಏನು ಮಾಡಿರ್ತಾರಪ್ಪ ಅಂತ ಕೇಳಿದಾಗ ಸೋಲಾರ್ ಫೆನಲ್ ಇರ್ತದ್ರಿ. ಒಂದು ಸೆಟ್ಲೈಟ್ ಇತ್ತು ಅಂತ ಇಟ್ಕೋರಿ. ಈ ಸೆಟ್ಲೈಟ್ ಇದ್ದಾಗ ಇಲ್ಲಿ ಏನು ಮಾಡಿರ್ತಾರೆ, ಇದಕ್ಕೆ ನೀವು ಸೆಟ್ಲೈಟನ್ನು ನೋಡ್ರಿ, ಹಿಂಗೆ ಸೋಲಾರ್ ಫೆನಲ್ ಇರ್ತದೆ. ಹಿಂಗೆ ಈ ಸೋಲಾರ್ ಫೆನಲ್ ಏನು ಮಾಡ್ತದೆ ಅಂತ ಕೇಳಿದಾಗ ಸೋಲಾರ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಎಲೆಕ್ಟ್ರಿಕಲ್ ಎನರ್ಜಿ ಮಾಡ್ತಿರ್ತದೆ. ಈ ಎಲೆಕ್ಟ್ರಿಕಲ್ ಎನರ್ಜಿದಿಂದ ಈ ಸೆಟ್ಲೈಟ್ ಕಾರ್ಯನಿರ್ವಹಿಸ್ತಿರ್ತದೆ. ಮತ್ತು ಇವಕ್ಕೆ ಶಕ್ತಿಯ ಮೂಲ ಆಕಾರ ಸೂರ್ಯ ಹತ್ತೂ ಕೊಡ್ಬೋದು, ಸೌರಶಕ್ತಿ ಹತ್ತೂ ಕೊಡ್ಬೋದು. ನೆನ್ಪಿಟ್ಕೋರಿ. ಸೊ ಸೋಲಾರ್ ಪೆನಲನ್ನು ಅಳವಡಿಸಿರ್ತಾರೆ. ಸೊ ಇನ್ನು ನಾವು ನೆಕ್ಸ್ಟ್ ಬರ್ತೀವಿ ರೀ, ರಾಕೆಟ್ ಉಡಾವಣೆಯಲ್ಲಿ ಗಮನಿಸಬೇಕಾದ ಅಂಶಗಳು ಏನದವು,
ಹಾಗಾದ್ರೆ ವಿಮೋಚನಾ ವೇಗ ಎಸ್ಕೇಪ್ ವೆಲಾಸಿಟಿ ಎಷ್ಟಿರಬೇಕು ರಾಕೆಟ್ ಉಡಾವಣೆ ಮಾಡ್ಬೇಕಂದ್ರೆ ಬಹು ಅಂತ ರಾಕೆಟ್ ಮಲ್ಟಿ ಸ್ಟೇಜ್ ರಾಕೆಟ್ ಎದಕ್ಕೆ ಬೇಕು, ಸೊ ಅದರದ್ದು ಪ್ಲಸ್ ಪಾಯಿಂಟ್ ಏನೈತಿ. ನೆಕ್ಸ್ಟ್ ಭೂಸ್ಥಿರ ಉಪಗ್ರಹ ಏನಾಗ ಹೇಳಿದ್ನಲ್ರಿ, ಇದ್ರ ಬಗ್ಗೆ ಡಿಟೇಲ್ ಬರ್ತದೆ ರೀ. ಇಂಡಿಯನ್ ಫಸ್ಟ್ ಕಮ್ಯುನಿಕೇಷನ್ ಸೆಟಲೈಟ್ ಎಫ್ಎಲ್ ಅಂತ ಹೇಳ್ತೇವೆ, ಏರಿಯನ್ ಪ್ಯಾಸೆಂಜರ್ ಪೆಲೋಡ್ ಎಕ್ಸ್ಪೆರಿಮೆಂಟ್. ಸೊ ಇದನ್ನು ಎಷ್ಟು ದೂರ ಸ್ಥಾಪನೆ ಮಾಡ್ತಾರೆ, ಪ್ರಪಂಚದ ಯಾವುದೇ ಸ್ಥಳದಿಂದ ಯಾವುದೇ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸ್ಬೇಕಾದ್ರೆ ಕನಿಷ್ಠ ಎಷ್ಟು ಉಪಗ್ರಹಗಳು ಬೇಕು, ಅಲ್ಲದೆ ಲೈವ್ ಕ್ಲಾಸ್ಗಳನ್ನು ನೋಡ್ಲಿಕ್ಕೆ ನಮಗೆ ಯಾವ ಸೆಟಲೈಟ್ ಯೂಸ್ ಆಗುತ್ತಾ ಅವೆಲ್ಲನೂ ಏನಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಬರುತ್ತಾ. ಅಲ್ಲದೆ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮಗಳು ಅಂತ ಬರ್ತೀವ್ರಿ, ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ಸ್. ಯಾವಾಗ ಭಾರತದಲ್ಲಿ ಬಾಹ್ಯಾಕಾಶ ಕಾರ್ಯಕ್ರಮಗಳು ಚಾಲೂ ಆದವು, ಸೊ ಏನು ಅನ್ನೋದೆಲ್ಲನೂ ಏನಪ್ಪ ಅಂತಂದ್ರೆ ಇನ್ನೊಂದು ವಿಡಿಯೋದೊಳಗೆ ಮತ್ತೆ ನೋಡೋಣ ಅಂತ ಹೇಳುತ್ತಾ, ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.